ಇವತ್ತು ಇನ್ನೂ ಒಂದು ಅದ್ಭುತವಾದ ಅಡುಗೆಯನ್ನು ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರೆ ಸರ್ ಉಜೀಪ್ ಅವರು. ಇದನ್ನು ಸದ್ಯಕ್ಕೆ ನಾವು ಮ್ಯಾಗಿ ಮಾಡಬೇಕು ಅಂದ್ಕೊಂಡಿದ್ವಿ, ಪ್ಯಾಕೆಟ್ ಎಲ್ಲ ತಂದಿದ್ವಿ. ಮೋಸ್ಟ್ಲಿ ಬೆಳಿಗ್ಗೆ ಆದಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಿ ಆಗಲ್ಲ, ಜಸ್ಟ್ ಮ್ಯಾಗಿ ಮಾಡ್ತಾ ಇದ್ವಿ. ಜಸ್ಟ್ ವೇಟ್ ಆ್ಯಂಡ್ ಸಿ. ಬ್ಯಾಚುಲರ್ ಸ್ಟೈಲ್ ಮ್ಯಾಗಿ ಹೊಸದು. ನೀರು ಕುಸಾಗತ್ತೆ ನೋಡಿ, ನೀರು ಹಿಂಗೆ ಆಗುತ್ತೆ ನಮ್ಮ ಕಡೆ. ಆಯಿಲ್ ಅಲ್ಲ ಇದು, ನೀರು. ಈಗ ಅವ್ರನ್ನ ಹೊರಗಿಟ್ಟಿವಿ, ಯಾಕಂದ್ರೆ ಬೆಳಿಗ್ಗೆ ಟೊಮೊಟೊ ಗೊಜ್ಜು ಮಾಡಕ್ ಹೋಗಿ ಖಾರ ಗೊಜ್ಜು ಮಾಡಿ ಎಲ್ಲರೂ ಹೊಟ್ಟೆ ಉರಿ ಮಾಡ್ಯಾರ. ಖಾರನ ಅಳತಿ ಇಲ್ದಂಗೆ ಬಕೆಟ್ ಗಟ್ಟಲೆ ಸುರಿಯಾರ. ಅದಕ್ಕೆ ಅವ್ರು ಹೊರಗಿಟ್ಟಿವಿ ನಾವು. ಈಗ ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕು. ಹಾಕ್ತಿದ್ವಿ, ಎಲ್ಲ ಮಿಕ್ಸ್ ಐತೆ. ಎಲ್ಲ ನಾವು ಬ್ಯಾಚುಲರ್ಸ್ ಕರೆಕ್ಟ್, ಬಟ್ ಅದನ್ನ ಇನ್ನೂ ಪ್ರೂವ್ ಮಾಡ್ಕೆ ಬರುತ್ತೆ ನಾವು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಬರ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಅಲ್ಲ, ನಾನು ಸ್ವಲ್ಪ ಟೊಮೊಟೊ ಸ್ವಲ್ಪ ಮಾಡ್ತೀನಿ. ಅವ್ರು ಏನೋ ಹಂಗೆ ಮುಗಿದ್ರೆ ಅಲ್ಲಿ ಕಲಾಸ ಅದು ಸ್ವಲ್ಪ ಬೇಯ್ತಿದೆ, ಅದು ಹಸಿ ಹಸಿ ಆಗ್ಬೋದು. ಬೇಯ್ತಾ ಇದೆ ಅಲ್ಲಿವರೆಗೂ ಗ್ರಾಮ್. ಈಗ ಹಸಿಮೆಣಸಿಗೆ ಹಾಕ್ತಾ ಇದ್ದೀವಿ. ಖಾರ ನೋಡ್ಕೊಂಡು ಬರೀ ನಟರಾಜ್ ಸ್ಟೈಲ್ ಹೊಟ್ಟೆ ಉರಿಯಂಗೆ ಖಾರ ಹಾಕ್ಬಿಡ್ರಿ. ನಾವು ತಿಂದ ಮೇಲೆ ಮತ್ತೆ ಬೆಳಗ್ಗೆ ಅಂದಿಗೂ ಉರಿಯಂಗೆ ಹಾಕ್ತಾರೆ ನಟರಾಜ್ ಖಾರ. ನಾವು ಮಾತ್ರ ತಿನ್ನಾಗಿಲ್ಲ ಅದನ್ನ. ನಾವೇನೋ ಹೋಲಿ ಫ್ರೆಂಡ್ ಮಾಡೋ ಅಂತೇಳಿ ತಿಂದು ನಾವು ಹೊಟ್ಟೆ ಉಸ್ಕೊಬೋದು. ನಟರಾಜ್ ಸರ್ ಮಾಡೋದು. ಸ್ವಲ್ಪ ಅರ್ಶಿನ ಪುಡಿ ಹಾಕು. ಇರ್ತಂದ್ರೆ ಬೇಡ, ಸ್ವಲ್ಪ ಸಾಕು, ಅದು ವಿಷ ಆಗುತ್ತಲ್ಲ. ಸ್ವಲ್ಪ ಚಿಟಿಗೆ ಉಪ್ಪು ಹಾಕಿ. ಉಪ್ಪು ಹಾಕಿ ಹಾಕ್ತಾರೆ ನೋಡಿ ಪ್ಯಾಕೆಟ್ ನೋಡಾಕಿ. ನೀರು ಹಾಕ್ಬೇಕನೀಗ. ನೀರು ಬಾಯ್ಲ್ ಆದ್ಮೇಲೆ ಇದು ಮಾಡೋದು. ಸ್ವಲ್ಪ 2 ಗ್ಲಾಸ್ ನೀರು ಹಾಕಿ ಕಟ್ ಮಾಡಿ ಮಸಾಲ ಹಾಕಿ. ಮ್ಯಾಗಿ ಮಸಾಲ ಹಾಕಿ ಬಾಯ್ಲ್ ಆಗುತ್ತೆ.
ಓಕೆ ಮಾಡಿದೆ ಹೆಂಗ್ ಬರ್ತಾ ಗೊತ್ತಿಲ್ಲ ಮ್ಯಾಗಿ ಬಾಯ್